ಶೂ 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 ನಾನು ಮಹಾಕರುಣಾಳು ಕಗಮುಗ ಕೃಪಾಳು ಗಿಡಮರದ ಯಾಳು ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲವನ್ನು ನಾಶಪಡಿಸಿದೆ. ಇದಕ್ಕೆ ಮಾತು ಬರ್ತದೆಯೇ ಇಲ್ಲ, ಹಾಡು ಬರ್ತದೆಯೇ ಇಲ್ಲ, ಮಾತು ಬರ್ತದೆಯೇ ಇಲ್ಲ, ಓದು ಬರ್ತದೆಯೇ ಇಲ್ಲ, ನೃತ್ಯ ಬರ್ತದೆಯೇ ಇಲ್ಲ, ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ಯಾವುದೂ ಬರೋದಿಲ್ಲ. ಮತ್ತೇನು ಮಾಡುತ್ತದೆ? ಜೀವನ ಎಲ್ಲ ಏನು ಮಾಡುತ್ತದೆ? ಇದಕ್ಕೆ ಬರೋದು ಒಂದೇ, ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು. ಬರೀ ಹಣ್ಣು ತಿನ್ನೋದೊಂದೇ ಕೊಂದೆ ಮಹಾದ್ರೋದ್ಯಾನದಲ್ಲಿ ಬಂದು ಬರೀ ಹಣ್ಣು ತಿನ್ನೋದೊಂದೇ ಕೊಂದೆ ಮಂದಿ ಬಾಗದರೆ ಅಪ್ಪಣೆ ಇದು ಅಸಭ್ಯ ನಾಗರಿಕ ರಾಜ್ಯದಲ್ಲಿ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಂತರ ಪಕ್ಷಿ ಮಂತ್ರಿ ಇದಕ್ಕೆ ನೀವೇ ಸಾಕ್ಷಿ. ರಾಜ್ಯಾಂಗದಲ್ಲಿದ್ದ ಶಿಕ್ಷಣ ಮುಗಿಸು ಅನಾಗರಿಕ ಪಕ್ಷಿಯ ಆಧುನಿಕ ಸರದಿಗಳನ್ನು ಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ಕಥೆಯನ್ನು ಕಂಡುಹಿಡಿಯಬೇಕು. ಈ ಗಿಡಮಲ್ಲಿ ವಿರೋಧದಲ್ಲಿ ಹಾರದಲ್ಲಿ ಮಹಾ ಪ್ರತಿಭಾಶಾಲಿಗಳು ದೇಶಗೋಷ್ಠಿ ಬಂದವರು. ಕಾಂಬೋಜ ದೇಶದಲ್ಲಿ ಪಕ್ಷಿಶಾಸ್ತ್ರ ಪ್ರಾಣಿಶಾಸ್ತ್ರ ಪಾರಂಗತರಾದವರು. ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ, ಇಂದಿನಿಂದ ಎಳೆಯ ರಾಜರಿಗೆ ಸುಖ ಶಿಕ್ಷಣ ಭಾರವನ್ನು ವಹಿಸಬಹುದು. ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಹಳೆಯ ರಾಜ. ಇಂದಿನಿಂದ ನೀನು ಸುಖ ಶಿಕ್ಷಣ ಮಂತ್ರಿ. ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರೋದರೊಳಗಾಗಿ ಈ ಕಾಡುಗಿರಿ ತನ್ನ ಎಲ್ಲ ವ್ಯವಹಾರಗಳನ್ನು ಮರೆಸಿರಬೇಕು.
ಸಭ್ಯ ಶಿಕ್ಷಿತ ಸಂಸ್ಕೃತರಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುದ್ಧ ಧ್ಯಾನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗುರ ಹೊಡೆಯಿಸು. ಪಕ್ಷೀಯ ರಾಜರ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಬುದ್ಧಿ ಸಂತುಷ್ಟಳಾಗಲಿ. ಅಳಿಯ ರಾಜ ಶುಭ ಶಿಕ್ಷಣ ಮಂತ್ರಿಯಾದನೆಂದು. ಮಹಾ ಕರುಣಾಳುಂಗ ಗಂಡುಗ ಕೃಪಾಳು ಗಿಡ ಪರದಯಾಳು ವಿದ್ಯಾವಂತ ಪ್ರಜ್ಞಾವದಾಸಿ ಕನಕನಕು ವಿಜ್ಞಾನ ವಿವಾಚ